ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ನಿನ್ನೆ ದಿನ ನಮಗೆ ಮಂಗಳೂರು ಹತ್ತಿರ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಇತ್ತು. ಅಲ್ಲಿಂದ ಬಂದು 2:30 ಗಂಟೆ ಆಗಿದೆ ಮಲಗುವಾಗ. ಬೆಳಿಗ್ಗೆ ನನಗೆ ಇವತ್ತು ಡ್ಯೂಟಿ ಇದೆ, ಆಫ್ಟರ್ನೂನ್ ಎಕ್ಸಾಮ್ ಡ್ಯೂಟಿ ಇದೆ. ಹಾಗಾಗಿ ಬೆಳಿಗ್ಗೆ ಒಂದು 11-11:30ಗೆ ಎದ್ದು ನಾನು ಮೊಬೈಲ್ ನೋಡುವಾಗ ಒಂದು ಶಾಕ್ ಎದುರಾಗಿತ್ತು. ಎಲ್ಲರೂ ಸ್ಟೇಟಸ್ ಹಾಕಿದರು, ಜೊತೆಗೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಒಂದು ಆಶ್ಚರ್ಯ ಎದುರಾಗಿದ್ದದ್ದು ಸತ್ಯ. ನನಗೆ ನೋಡಿ ಒಮ್ಮೆ ಶಾಕ್ ಆಯಿತು. ಆಶಾ ಪಂಡಿತ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫಾಲೋವರ್ಸ್ಗಳನ್ನು, ಅಭಿಮಾನಿಗಳನ್ನು ಹೊಂದಿರುವಂಥವರು. ಅವರ ರೀಲ್ಸನ್ನು ನೋಡ್ತಾ ಇದ್ದೆ. ತುಂಬ ಜನ ಟ್ರೋಲರ್ಸ್ಗಳು ಒಂದು ಕಂಟೆಂಟನ್ನು ಕೊಡ್ತಾಯಿದ್ರು. ತುಂಬ ಜನ ಸಂದರ್ಶನವನ್ನು ಮಾಡಿದ್ದಾರೆ. ಅನೇಕ ಜನರಿಗೆ ಸಂದರ್ಶನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಕೆಲವು ಬ್ರ್ಯಾಂಡ್ ಪ್ರಮೋಷನ್ಸ್ಗಳಿಗೆ ಕೂಡ ಏನೋ ಮಾಡ್ತಾಯಿದ್ರು ಅಂತ ಹೇಳಿ ಕೇಳಲ್ಪಟ್ಟೆ. ಅನೇಕ ಜನರು ಅವರನ್ನು ಭೇಟಿ ಆಗ್ತಾಯಿದ್ರು. ಏನೋ ಒಂದು ಶಾಪಲ್ಲಿ ಇರ್ತಿದ್ರು. ಜೊತೆಗೆ ಏನೋ ಸ್ವಲ್ಪ ಕಾಮಿಡಿಯಾಗಿ ಹಾಸ್ಯಾಸ್ಪದವಾದಂತಹ ಕಂಟೆಂಟ್ಗಳನ್ನೆಲ್ಲ ಕೊಡ್ತಾಯಿದ್ರು. ನೋಡ್ತಾ ಇದ್ದೆ. ಈ ಬೈಗುಳಾಗಿರ್ಬೋದು ಅಥವಾ ಕಾಮೆಂಟ್ ಮಾಡಿದ್ದಕ್ಕೆ ಜೋರು ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾಯಿದ್ರು. ಇದ್ದಕ್ಕಿದ್ದ ಹಾಗೆ ಇವತ್ತು ನ್ಯೂಸ್ ಬಂತವರು ಮರಣವನ್ನು ಹೊಂದಿದ್ದಾರೆ ಅಂತ ಹೇಳಿ. ಬಹಳ ಬೇಸರ ಆಗ್ತದೆ. ತುಂಬ ಆ್ಯಕ್ಟಿವ್ ಆಗಿದ್ದಂಥವರು, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವ್ರು. ಇನ್ಸ್ಟಾಗ್ರಾಮಲ್ಲಿ 30,000 ಹತ್ರ ಏನೋ ಫಾಲೋವರ್ಸ್ ಇದ್ದಾರೆ ಅಂತ ಕಾಣ್ತದೆ. ತುಂಬ ಜನ ಸಂದರ್ಶನವನ್ನು ಮಾಡಿದ್ದಾರೆ. ಪಾಪ ಅನೇಕ ಜನರ ನಿನ್ನೆ ನಾನೊಂದು ಸಂದರ್ಶನವನ್ನು ನೋಡಿದ್ದೇನೆ. ತುಂಬ ಅವರ ಲೈಫಿನ ಕಥೆಗಳಾಗಿರ್ಬೋದು, ದುಃಖವನ್ನು ತೋರಿಸಿಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ಮರಣವನ್ನು ಹೊಂದ್ತಾರೆ ಅಂತ ಹೇಳಿದರೆ, ಅಲ್ಲ, ವಿಧಿ ಲಿಖಿತ ಅನ್ನುವಂಥದ್ದು ಏನು ಮಾಡೋದಕ್ಕಾಗುವುದಿಲ್ಲ. ಕರೆ ಬರುವಾಗ ಎಲ್ಲರೂ ಹೋಗಬೇಕಾಗ್ತದೆ. ಆದರೆ ಬೇಸರ ಆಗ್ತದೆ. ಒಂದಷ್ಟು ಜನರ ನಡುವೆ ಬಾಂಡಿಂಗಲ್ಲಿದ್ದಂಥವರು ಈ ರೀತಿ ಮರಣವನ್ನು ಹೊಂದುವಂಥದ್ದು ಅಂತೇಳಿ. ಮತ್ತು ನನಗೆ ವೈಯಕ್ತಿಕವಾಗಿ ನಾನು ಅವರ ಸಂದರ್ಶನವನ್ನು ಮಾಡಬೇಕು ಅಂತ ಹೇಳಿ ನಿನ್ನೆ ಆಲೋಚಿಸಿರುವಂಥದ್ದು. ನನಗೆ ಅವರ ಕಾಂಟ್ಯಾಕ್ಟ್ ಇರಲಿಲ್ಲ. ತುಂಬ ಜನ ಸಂದರ್ಶನವನ್ನೆಲ್ಲ ಮಾಡಿದ್ದಾರಲ್ಲ, ಹಾಗಾಗಿ ನಾನು ಮುಂದಿನ ವಾರ ಒಂದು ಕೇವಲ ಯಕ್ಷಗಾನ ಕಲಾವಿದರ ಸ್ವಲ್ಪ ಪದ್ಧತಿಯನ್ನು ಬಿಟ್ಟು ನಾನು ಹೇಳಿದ್ದೆ ಬೇರೆಯವರ ಸಂದರ್ಶನವನ್ನು ಕೂಡ ಮಾಡಬೇಕು ಅಂತ ಹೇಳಿ. ಸೊ ಅವರೊಂದು ಏಜ್ಡ್ ಆಗಿ ಸ್ವಲ್ಪ ಪಬ್ಲಿಸಿಟಿಯನ್ನು ಹೊಂದಿರುವಂಥವರು. ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡೋದು, ಸುಮ್ಮನೆ ಹೇಗೇಗೋ ಮಾತಾಡಿಸುವಂಥದ್ದಲ್ಲ. ಅವರ ವೈಯಕ್ತಿಕ ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಸ್ವಲ್ಪ ಅವರ ಬದುಕಿನ ಕಥೆಗಳಾಗಿರ್ಬೋದು, ಇದನ್ನು ನಾನು ಸಂದರ್ಶನ ಮಾಡಬೇಕು ಅಂತ ಹೇಳಿ ಮುಂದಿನ ವಾರದ, ಈಗ ಸತೀಶ್ ನಯನಾಡ್ ಅವರ ಸಂದರ್ಶನದ ಭಾಗ ಬರ್ತದೆ, ತದನಂತರ ಮುಂದಿನ ವಾರ ಅವರ ಸಂದರ್ಶನವನ್ನು ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ದೆ. ಬಟ್ ಅದು ಕಡೆಗೂ ಕೂಡ ಆಸೆಯಾಗಿಯೇ ಉಳಿದಿದೆ. ಈ ಹಿಂದೆ ಕೂಡ ಹಾಗೆ ನಾನು ದಿನೇಶ್ ಅಮ್ಮಣ್ಣರ ಸಂದರ್ಶನ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ಈ ಚಾನಲ್ ಹಾಗೆ 6 ತಿಂಗಳಾಗಿದ್ದಷ್ಟೇ, ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಒಬ್ಬನಿರೋದ್ರಿಂದ ನನ್ನ ಎಲ್ಲ ಕಷ್ಟ ಆಗ್ತದೆ. ದಿನೇಶ್ ಅಮ್ಮಣ್ಣರು ಕೂಡ ಮರಣವನ್ನು ಹೊಂದಿದ್ದರು. ಇವರದೀಗ ಸಂದರ್ಶನ ನಾನು ಮುಂದಿನ ವಾರವೇ ಅವರನ್ನೊಂದು ಭೇಟಿಯಾಗಿ ಅವರೊಂದು ಸಂದರ್ಶನವನ್ನು ಮಾಡುವ ಅಂತ ಹೇಳಿ ಬಹಳ ಒಂದು ನಿರೀಕ್ಷೆಯಲ್ಲಿದ್ದೆ. ಮಾತಾಡಿಸುವ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾರಿದ್ದಾರೆ ಅಥವಾ ಅವರನ್ನು ನೋಡುವವರಿಗೆ ಸ್ವಲ್ಪ ವಿಭಿನ್ನತೆಯಾಗಿ ಅವರನ್ನು ಕಾಮಿಡಿಯಾಗಿ ನೋಡಿದ್ದೀರಿ ಅಥವಾ ಏನೋ ನೋಡಿದ್ದೀರಿ, ಅದು ಬೇರೆ ಪ್ರಶ್ನೆ. ಬಟ್ ಅವರಿಂದ ಏನೋ ಒಂದು ವಿಚಾರವನ್ನು ತೆಗೆಸಬೇಕು, ನಿಮಗೆ ಹೇಳಬೇಕು ಅಂತ ಹೇಳಿ ಬಹಳ ನಿರೀಕ್ಷೆಯಲ್ಲಿದ್ದೆ. ಬಟ್ ಏನೇ ಆಗಲಿ, ಈಗ ಹೃದಯಾಘಾತದಿಂದ ಮರಣವನ್ನು ಹೊಂದಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗಿದೆ. ಅವರ ಆತ್ಮಕ್ಕೆ ಸದ್ಗತಿ ಅನ್ನುವಂಥದ್ದು ಸಿಗಲಿ. ಸದಾ ಅವರು ನಮ್ಮ ಪ್ರತಿ ಮನೆಯಲ್ಲೂ ಕೂಡ ಮನೆ ಮಾತಾಗಿರ್ತಾರೆ. ಪ್ರತಿ ಜನರಿಗೂ ಕೂಡ ಅವರು ನೆನಪಾಗಿರ್ತಾರೆ. ವಯಸ್ಸಾಗಿದ್ದರೂ ಕೂಡ ಏನೋ ಒಂದು ಕಂಟೆಂಟನ್ನು ಕೊಡ್ತಾಯಿದ್ರು. ನನ್ನಿಂದ ಒಂದಷ್ಟು ಜನ ನಗಾಡಲಿ ಅಥವಾ ಎಂಜಾಯನ್ನು ಮಾಡಲಿ ಅಂತ ಹೇಳಿ. ಅವರಿಗೆ ಸ್ವರ್ಗವೇ ಪ್ರಾಪ್ತಿಯಾಗಲಿ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಆಶಾ ಪಂಡಿತ್ ಅವರ ದಿವ್ಯಾತ್ಮಕ್ಕೆ ದೇವರು ಶಾಂತಿಯನ್ನು ಕರುಣಿಸುವ ಹಾಗಾಗಲಿ ಅಂತ ಹೇಳಿ ನಮ್ಮ ವಾಹಿನಿಯ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ನನಗೀಗ ಮಧ್ಯಾಹ್ನ ನಂತರ ಎಕ್ಸಾಮ್ ಡ್ಯೂಟಿ ಇದೆ. ಸೊ ಹಾಗಾಗಿ ಆಶಾ ಪಂಡಿತ್ ಅವರ ಬಗ್ಗೆ ಸ್ವಲ್ಪ ನಿಮ್ಮಲ್ಲಿ ಮಾತಾಡುವ ಅಂತ ಹೇಳಿ ನೆನಪಾಯಿತು. ಸೊ ಮಾತಾಡಿದ್ದೇನೆ. ಸಂದರ್ಶನ ಮಾಡುವಂತಹ ಭಾಗ್ಯ ನಮಗಿಲ್ಲ ಅಂತ ಕಾಣುತ್ತದೆ. ಹಾಗಾಗಿ ನಾನೀಗ ಮಧ್ಯಾಹ್ನ ನಂತರ ಎಕ್ಸಾಮ್ ಡ್ಯೂಟಿ ಆಗಿ ಇವತ್ತು ನಮಗೆ ಕಾರ್ಯಕ್ರಮ ಇರುವಂಥದ್ದು ವಿಟ್ಲ ಸಮೀಪ ಕನ್ಯಾನದ ಹತ್ತಿರ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗ ಇದೆ.
ಹಾಗಾಗಿ ಆ ಪರಿಸರದವರು ಯಾರಾದರೂ ಇದ್ದರೆ ಬನ್ನಿ. ಓಕೆ, ಮುಂದಿನ ಬ್ಲಾಗಲ್ಲಿ ಸಿಗುವ. ನಮಸ್ಕಾರ.